ನಮಸ್ಕಾರ ವೀಕ್ಷಕರೇ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಫೆಬ್ರವರಿ 1 ಇಂದ ಫೆಬ್ರವರಿ 10 ವರೆಗೂ ರಾಜ್ಯ ಮಟ್ಟದ ಅಂತರ್ ಕಾಲೇಜ್ ರಂಗ ಸ್ಪರ್ಧೆಗಳ ಕಾಂಪಿಟೇಷನ್ ಇತ್ತು. ಇದರಲ್ಲಿ ಮೂಕಾಭಿನಯ, ನಾಟಕ, ನೃತ್ಯ, ಸಂಗೀತ ಇಂತಹ ಹಲವಾರು ಕಾಂಪಿಟೇಷನ್ಗಳಿತ್ತು. ಇದರ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಮೊನ್ನೆ ಫೆಬ್ರವರಿ 10 ಹಮ್ಮಿಕೊಂಡಿದ್ರು. ಈ ಕಾರ್ಯಕ್ರಮ ಎಷ್ಟು ವಿಜೃಂಭಣೆಯಿಂದ ನಡೀತು ನೋಡೋಣ ಬನ್ನಿ. ಭಾರತ ಯಾತ್ರಾ ಕೇಂದ್ರ ಮತ್ತು ರಂಗ ಸೌರಭ ಸಮರ್ಪಿಸುವ ಜ್ಞಾನ ಭಾರತಿ ಉಮೇಶ್ ರುದ್ರ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಪರ್ಯಾಯ ಪಾರಿತೋಷಕ ರಾಜ್ಯ ಮಟ್ಟದ ಅಂತರ ಕಾಲೇಜ್ ರಂಗ ಸ್ಪರ್ಧೆಗಳು ಸೌರಭ 2024. ಯಾಕೆ ಈ ಸೌರಭಗೆ ಇಷ್ಟೊಂದು ಹೈಪ್ ಅಂತ ಕೇಳ್ತಾರೆ ಜನ. ಯಾಕಂದ್ರೆ ಇಲ್ಲಿನ ಕಾಂಪಿಟೇಷನ್ಸ್ ಎಷ್ಟು ಜಬರ್ದಸ್ತ್ ಆಗಿರುತ್ತೋ ಅಷ್ಟೇ ಜಬರ್ದಸ್ತ್ ಇದರ ಟ್ರೋಫೀಸ್ ಆಗಿರತ್ತೆ. ಈಗ ನೀವು ಟ್ರಾಫೀಸ್ ಅನ್ವೀಲ್ ಆಗೋದನ್ನ ನೋಡಬಹುದು. ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯಮಾನ್ಯರು, ಇಲ್ಲಿಗೆ ಮುಖ್ಯ ಅತಿಥಿಗಳಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ಶ್ರೀ ಕಿಶೋರ್ ಚಲನಚಿತ್ರ ನಟ, ಶ್ರೀ ಸಿ ಬಸವಲಿಂಗಯ್ಯ ಹಿರಿಯ ರಂಗ ನಿರ್ದೇಶಕ, ಶ್ರುತಿ ಹರಿಹರನ್ ಚಲನಚಿತ್ರ ನಟಿ, ಶ್ರೀನಗರ ಕಿಟ್ಟಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಚಾಲಕರು, ಶಿವರಾಜ್ ತಂಗಡಿಗಿ. ಮೊದಲಿಗೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಾರ್ಯಕ್ರಮಕ್ಕೆ ಬಂದದ್ದೇ ಕಾರ್ಯಕ್ರಮಕ್ಕೆ ಒಂದು ಕಳೆ ಬಂದಂತಾಗಿತ್ತು. ಇನ್ನು ಇವರ ಕೈಯಾರೆ ಅವಾರ್ಡ್ ಸ್ವೀಕರಿಸಿದ ಹುಡುಗರು ಇನ್ನೆಷ್ಟು ಪುಣ್ಯ ಮಾಡಿರ್ಬೇಕು ಹೇಳಿ. ನೆಕ್ಸ್ಟ್ ಆಲ್ ಟೈಮ್ ಬ್ಯೂಟಿ ಶ್ರುತಿ ಹರಿಹರನ್ ಅವಾರ್ಡ್ಸ್ ಕೊಟ್ಟಿದ್ ಮಾತ್ರ ಅಲ್ಲದೆ ಸ್ಟೇಜ್ ನ ತಮ್ಮ ಡ್ಯಾನ್ಸ್ ಇಂದ ಧೂಳೆಪ್ಸಿದ್ರು. ಈಗ ಮೇನ್ ಅವಾರ್ಡ್ಸ್ ಬರೋಣ. ಪದ್ಮಭೂಷಣ ವೆಂಕಟಲಕ್ಷ್ಮಮ್ಮ ನೃತ್ಯ ಪಾರಿತೋಷಕ ಇದು BMS ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜ್ಗೆ ಸಿಕ್ತು. ಮೂಕಾಭಿನಯ ಪಾರಿತೋಷಕ ಅಗೇನ್ BMS ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿಗೆ ಸಿಕ್ತು. BMS ಕಾಲೇಜ್ಗೆ ಬಂದಿದೆ. ಈ ಸ್ಟೂಡೆಂಟ್ಸ್ ನ ಮುಖದಲ್ಲಿ ಆ ನಗು ಖುಷಿ ನೋಡ್ತಿದ್ರೆ ನನಗೆ ನನ್ನ ಕಾಲೇಜ್ ಡೇಸೇ ನೆನಪಾಗೋಯ್ತು. ನನಗ್ ಮಾತ್ರ ಅಲ್ಲ, ಅಲ್ಲಿ ನೆರೆದಿದ್ದ ಎಲ್ಲ ಸೆಲೆಬ್ರಿಟೀಸ್, ಆಡಿಯನ್ಸ್ ಎಲ್ರಿಗೂ ಧನ್ಯವಾದಗಳು. ನಂತರ ಬಹುಮುಖ್ಯ ಪ್ರಶಸ್ತಿ ರಂಗ ಶಿಸ್ತು ಪಾರಿತೋಷಕ. ಕಲೆ ಪ್ರದರ್ಶಿಸೋದು ಮಾತ್ರ ಮುಖ್ಯ ಅಲ್ಲ, ಎಷ್ಟು ಶಿಸ್ತಿನಿಂದ ಪ್ರದರ್ಶಿಸ್ತೀವಿ ಅನ್ನೋದು ಸಹ ಮುಖ್ಯ. ಈ ಪ್ರಶಸ್ತಿ ನಾಗಾರ್ಜುನ ಪದವಿ ಕಾಲೇಜಿಗೆ ಸಿಕ್ತು. ಸ್ನೇಹ ಸಮೂಹ ರಂಗ ಶಿಸ್ತು ಪಾರಿತೋಷಕ ನಾಗಾರ್ಜುನ ಪದವಿ ಕಾಲೇಜ್. ನಮ್ಗೆ ತಿಳಿದೇ ಇದೆ ಸೌರಭದ ಮೇನ್ ಹೈಲೈಟ್ಸ್ ನಾಟಕ ಅಂತ. ಸೊ ಈಗ ಇದರ ಅವಾರ್ಡ್ಸ್ ನೋಡೋಣ ಬನ್ನಿ. ಇದರಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಅಂತ ಕರೆಯಲ್ಲ. ಅವಾರ್ಡ್ಸ್ ಹೆಸರೇ ಎಷ್ಟು ಯೂನಿಕ್ ಆಗಿರುತ್ತೆ ಗೊತ್ತಾ? ಬನ್ನಿ ನೋಡೋಣ. ಕಣ್ಣಲ್ಲಿ ರುದ್ರಮ ಚತುರ್ಥಿ ವಿರೂಪಾಕ್ಷಾಯ ನಾಟಕ ಪಾರಿತೋಷಕ ಇದು BMS ವಾಣಿಜ್ಯ ಹಾಗೂ ನಿರ್ವಹಣಾ ಕಾಲೇಜಿಗೆ ಸಿಕ್ತು. ಶಂಕರ್ನಾಗ್ ತೃತೀಯ ನಾಟಕ ಪಾರಿತೋಷಕ ಪ್ರಶಸ್ತಿ ಇದು ದಕ್ಷ ಅಕಾಡೆಮಿ ಅವ್ರಿಗೆ ಸಿಕ್ತು. ಪ್ರಯೋಗರಂಗ ದ್ವಿತೀಯ ನಾಟಕ ಪಾರಿತೋಷಕ ಪ್ರಶಸ್ತಿ ಇದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸ್ಟೂಡೆಂಟ್ಸ್ ಸಿಕ್ತು. ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಪ್ರಥಮ ನಾಟಕ ಪಾರಿತೋಷಕ ಇದು ಆಚಾರ್ಯ ಕಾಲೇಜ್ ಅವರಿಗೆ ಸಿಕ್ತು. ಮುಂದೆ ಓವರ್ ಆಲ್ ಪರ್ಫಾರ್ಮೆನ್ಸ್ ಗಾಗಿ ಫಸ್ಟ್, ಸೆಕೆಂಡ್ ಅಂಡ್ ಥರ್ಡ್ ರೋಲಿಂಗ್ ಶೀಲ್ಡ್ ವಿತರಣಾ ಕಾರ್ಯಕ್ರಮವಿತ್ತು. ಅಗೇನ್ ಅವಾರ್ಡ್ಸ್ ನ ಹೆಸರು ತುಂಬಾನೇ ಯೂನಿಕ್ ಆಗಿದೆ. ಹೇಳಕ್ಕೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಟೂಡೆಂಟ್ಸ್ ಇದನ್ನ ವಿನ್ ಮಾಡಿದಾಗ ಎಷ್ಟು ಖುಷಿ ಆಗಿರ್ಬೇಕು ಹೇಳಿ. ಪದ್ಮಭೂಷಣ ಡಾಕ್ಟರ್ H ನರಸಿಂಹಯ್ಯ ತೃತೀಯ ಸರ್ವೋತ್ತಮ ಪಾರಿತೋಷಕ ಇದು ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸ್ಟೂಡೆಂಟ್ಸ್ ಸಿಕ್ತು. ಮುಂದಿನ ಪಾರಿತೋಷಕ ಪ್ರಶಸ್ತಿ ಉಮೇಶ್ ರುದ್ರ ದ್ವಿತೀಯ ಸರ್ವೋತ್ತಮ ಪಾರಿತೋಷಕ ಇದು BMS ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿಗೆ ಸಿಕ್ತು. ಜ್ಞಾನ ಭಾರತಿ ಸರ್ವೋತ್ತಮ ಪ್ರಥಮ ಪಾರಿತೋಷಕ ಪ್ರಶಸ್ತಿ ಇದು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಿಕ್ತು. ಬನ್ನಿ ಈಗ ಅವಾರ್ಡ್ಸ್ ತಗೊಂಡಂತಹ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಣ. ಇವರು ನಾಗಾರ್ಜುನ ಕಾಲೇಜಿಂದ. ಇವರಿಗೆ ನಾಟಕದಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಕ್ತು. ಬನ್ನಿ ಇವರ ಹತ್ರ ಮಾತಾಡೋಣ.
ಸೊ ಇವಾಗಿನ ಮಕ್ಕಳು ತುಂಬ ಸ್ಟ್ರೆಸ್ಸು ಆಂಗ್ಸೈಟಿ ಅಂತಾರೆ. ಸೊ ಅದಕ್ಕೆ ಈ ಥರ ನಾಟಕಗಳೆಲ್ಲ ಹೆಲ್ಪ್ ಆಗುತ್ತೆ, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡೋಕ್ಕೆ? ಅಯ್ಯೋ ಖಂಡಿತ ಮ್ಯಾಮ್, ಯಾಕೆ ಹೆಲ್ಪ್ ಆಗಲ್ಲ. ಆ್ಯಕ್ಚುಲಿ ನಾನು ಹೆವಿ ಇಂಟ್ರೋವರ್ಟು, ಜನಗಳ ಜೊತೆ ಜಾಸ್ತಿ ಬೆಳೀತಿರ್ಲಿಲ್ಲ. ನಮ್ಮ ಸೀನಿಯರ್ಸು ನಮಗೆ ಹೆಂಗೆ ಜನಗಳ ಜೊತೆ ಬೆಳಿಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದು, ಅವರಿಂದನೇ ನಾವೆಲ್ಲ ಕಲ್ತು ಏನೋ ಒಂದು ಮಾಡಿದ್ದೀವಿ ಮ್ಯಾಮ್. ಡ್ರಾಮಾ ಅನ್ನೋದು ಒಂದು ಯಾವುದೇ ಒಂದು ಡ್ರಾಮಾ ಕ್ಲಾಸ್ಗೆ ಹೋಗಲಿ ಸ್ಕೂಲ್ಗೆ ಹೋಗಲಿ ಅದು ಮಿನಿ ಬಿಗ್ ಬಾಸ್ ಮನೆ ಇದ್ದಂಗೆ. ಇವರು ನ್ಯಾಷನಲ್ ಕಾಲೇಜಿಂದ, ಇವರಿಗೆ ಪೇಂಟಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಸಿಕ್ತು. ಬನ್ನಿ ಇವರು ತಮ್ಮ ಎಜುಕೇಶನಲ್ ಲೈಫ್ ಹಾಗೂ ಕಲ್ಚರಲ್ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಕ್ಲಾಸಲ್ಲಿ ಅಟೆಂಟಿವ್ ಆಗಿ ಕೇಳಿಸ್ಕೊಂಡ್ರೆ ಅದು ಮೋರ್ ದೆನ್ ಎನಫ್ ಅನ್ಸುತ್ತೆ. ನೀವು ಅರ್ಥ ಮಾಡ್ಕೊಂಬಿಟ್ರೆ ಕಾನ್ಸೆಪ್ಟ್ನ ಮೋರ್ ದೆನ್ ಎನಫ್. ಅದು ಬಿಟ್ಟು ನೀವು ಅಂದರೆ ಬರೀ ಅಕಾಡೆಮಿಕ್ಸ್ ಅಂದರೆ ಲೈಫ್ ಕೂಡ ಬೋರಿಂಗ್ ಆಗಿಬಿಡುತ್ತೆ. ಸ್ವಲ್ಪ ಕಲರ್ಸ್ ಇರಬೇಕು ಲೈಫಲ್ಲಿ, ವೈಟ್ ಆ್ಯಂಡ್ ಬ್ಲ್ಯಾಕ್ ಇರಬಾರ್ದು. ನೆಕ್ಸ್ಟ್ ಧನ್ವಂತ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಹಾಗೂ ಅವರ ಪ್ರಿನ್ಸಿಪಲ್ ಜೊತೆ ಮಾತಾಡೋಣ. ಇವರ ಕಾಲೇಜ್ಗೆ ಮೋರ್ ದ್ಯಾನ್ 7 ಅವಾರ್ಡ್ ಸಿಕ್ಕಿದೆ. ಎಲ್ಲೋ ವಿದ್ಯಾರ್ಥಿಗಳನ್ನು ಬರೀ ಓದಿ ಅಂತೇಳಿ ತೊಡಗಿಸ್ಕೊಳ್ಳೋದಕ್ಕಿಂತ ಅವ್ರಿಗೆ ಹೆಚ್ಚಿನದಾಗಿ ಬೇರೆ ಬೇರೆ ಈ ಥರ ಆಟೋಟೋಪಗಳಲ್ಲಿ ಅಥವಾ ಸಾಂಸ್ಕೃತಿಕ ಕಲೆಗಳಲ್ಲಿ ಅವರನ್ನು ತೊಡಗಿಸ್ಕೊಂಡಾಗ ಅವ್ರಿಗೆ ಸಮಯ ಹೋಗೋದು ಗೊತ್ತಾಗಲ್ಲ, ಅವ್ರಿಗೆ ಯಾವ ಸ್ಟ್ರೆಸ್ಸು ಇರಲ್ಲ. ನೆಕ್ಸ್ಟ್ ನಾಗಾರ್ಜುನ ಡಿಗ್ರಿ ಕಾಲೇಜ್ನ ಪ್ರಿನ್ಸಿಪಲ್ ಹಾಗೂ ಸ್ಟೂಡೆಂಟ್ಸ್ ಹತ್ರ ಮಾತಾಡೋಣ. ಅಂಡ್ ಇವರಿಗೆ ರಂಗಶಿಸ್ತು ಪಾರಿತೋಷಕ ಪ್ರಶಸ್ತಿ ಸಿಕ್ತು. ರಂಗಮುಖೇನ ವ್ಯಕ್ತಿತ್ವ ವಿಕಸನ ಅನ್ನೋ ಧ್ಯೇಯವಾಕ್ಯದಲ್ಲಿ ನಾವು ಒಂದು ರಂಗತಂಡವನ್ನು ಕಟ್ಕೊಂಡು ಮಕ್ಕಳಿಗೆ ಪ್ರತಿ ವರ್ಷ ಬೇರೆ ಬೇರೆ ರಂಗಭೂಮಿಯ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತೇವೆ. ಕಳೆದ ವರ್ಷದಿಂದ ನಾವು ಈ ಭಾರತ ಯಾತ್ರಾ ಕೇಂದ್ರ ಮತ್ತು ರಂಗಸೌರಭಕ್ಕೆ ಬರ್ತಾ ಇರೋದು. ನ್ಯಾಷನಲ್ ಕಾಲೇಜ್ ಬಸವನಗುಡಿ ಸ್ಟೂಡೆಂಟ್ಸ್ಗೆ ಓವರ್ ಆಲ್ 3rd ರೋಲಿಂಗ್ ಟ್ರೋಫಿ ಸಿಕ್ತು. ಈ ಸ್ಟೂಡೆಂಟ್ಸ್ ರಂಗಭೂಮಿ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು, ಬನ್ನಿ ಕೇಳೋಣ. ಈ ರಂಗಭೂಮಿ ಅನ್ನೋದು ಎಲ್ಲರನ್ನೂ ಸೆಳೆದುಕೊಳ್ಳುತ್ತೆ. ರಂಗಭೂಮಿಗೆ ಯಾರು ಬೇಡ, ನಮಗೆ ರಂಗಭೂಮಿ ಬೇಕು. ಅಂದರೆ ರಂಗಭೂಮಿ ಅಂದರೆ ಓನ್ಲಿ ಡ್ರಾಮಾ ಅಥವಾ ಸ್ಪೀಚ್ ಕೊಡೋದು ಆ ಥರದ್ದೇನಲ್ಲ. ಜನಪದ ರಂಗಭೂಮಿ ಅಂತ ತುಂಬ ಇದೆ, ಆದರೆ ಆ ಅಂಥ ಕಲೆಗಳಲ್ಲಿ ಇಲ್ಲಿ ತುಂಬ ಅವಕಾಶ ಕೊಟ್ಟಿದ್ದಾರೆ. ಕೊನೆಯದಾಗಿ ಓವರ್ ಆಲ್ ಫಸ್ಟ್ ಪ್ರೈಸ್ ಅಂದ್ರೆ ಜ್ಞಾನ ಭಾರತಿ ಸರ್ವೋತ್ತಮ ಪ್ರಥಮ ಪಾರಿತೋಷಕ ಅವಾರ್ಡ್. ಇದನ್ನ ಗೆದ್ದವರು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಅವರು. ಬನ್ನಿ ಅವರ ಜೊತೆ ಮಾತಾಡೋಣ. ಅವರ ಖುಷಿಗಂತೂ ಪಾರವೇ ಇರಲಿಲ್ಲ, ನೀವೇ ನೋಡಿ. ಸೊ ಇಲ್ಲಿ ನೀವೆಲ್ಲ ಬ್ಯಾಕ್ ಬೆಂಚರ್ಸ್, ಫಸ್ಟ್ ಬೆಂಚರ್ಸ್ ಅಥವಾ ಎಲ್ಲರೂ ಮೇಡಮ್ ಅವ್ನು ಇಂಟರ್ನಲ್ಸ್ ಬರ್ದು ಬಂದವನು ಇವತ್ತು. ಇಂಜಿನಿಯರ್ಸ್ಗೆ ಕೊನೆಯದಾಗಿ ಎಲ್ಲ ಅವಾರ್ಡ್ ಫಂಕ್ಷನ್ ಮುಗಿದ ನಂತರ ಎಲ್ಲ ಟೀಮ್ ಮೆಂಬರ್ಸ್, ವಾಲಂಟಿಯರ್ಸ್, ಪಾರ್ಟಿಸಿಪೆಂಟ್ಸ್, ವಿನ್ನರ್ಸ್ ಎಲ್ಲರೂ ಕುಣಿದು ಕುಪ್ಪಳಿಸಿದ್ರು. ನೀವೇ ಆ ಸೆಲೆಬ್ರೇಷನ್ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ವಿಕ್ಷಾ ನ್ಯೂಸ್ ಚಾನೆಲ್ನ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.